ಸ್ನೇಹಿತರೆ, ಈಗ ವಿಶೇಷವಾಗಿ ನಾಗರ ಚೌತಿ ಮತ್ತು ಪಂಚಮಿ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಂಥ ಈ ಚೌತಿ ಮತ್ತು ಪಂಚಮಿ ಆಚರಣೆ ನಮ್ಮ ಜಾತಕದಲ್ಲಿರುವಂಥ ಸರ್ಪ ದೋಷಗಳು, ಎಷ್ಟೋ ದೋಷಗಳು ನಮಗೆ ಗೊತ್ತೇ ಇರುವುದಿಲ್ಲ, ಆ ರೀತಿ ದೋಷಗಳನ್ನು ಕಳೆಯುವಂಥ ಶಕ್ತಿ ಈ ಒಂದು ಹಬ್ಬಕ್ಕಿರ್ತವ. ಅದಕ್ಕಾಗಿ ನಾಗ ಚೌತಿ ಮತ್ತು ಪಂಚಮಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿರಿ ಅಂಥೇಳಿ. ಕೆಲವರಿಗೆ ಏನೂ ಗೊತ್ತಿರುವುದಿಲ್ಲ, ಯಾಕಂದರೆ ಮನೆಯಲ್ಲಿ ಹೇಳುವರೇ ಇರುವುದಿಲ್ಲ. ಕೆಲವೊಬ್ಬರು ಪೂರ್ವಜರು ಏನು ಮಾಡ್ತಾರೆ, ಕೆಲವೊಬ್ಬರು ಆಚರಣೆಯನ್ನು ಮಾಡೋದು ಬಿಟ್ಕೊಂಡು ಬಂದುಬಿಟ್ಟಿರ್ತಾರೆ. ಅದಕ್ಕಾಗಿ ಈ ಕೆಲವರಿಗೆ ಚೌತಿ ಪಂಚಮಿಯ ಆಚರಣೆ ಬಗ್ಗೆ ಗೊತ್ತೇ ಇರುವುದಿಲ್ಲ. ಬಹಳಷ್ಟು ಜನ ನಂಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ, ಚೌತಿ ದಿವಸ ನಾವು ಹಾಲನ್ನು ಹಾಕೇ ಇಲ್ಲ, ತನ್ನಿ ಎರಿಯೋದಿಲ್ಲ, ಮತ್ತು ಯಾವತ್ತೋ ಒಂದು ದಿವಸ ಎರಿತೀವಿ ಅಂಥೇಳಿ. ಆದರೆ ಈ ಶ್ರಾವಣ ಮಾಸದ ಚೌತಿ ಏನಂದರೆ ಚತುರ್ಥಿ ತಿಥಿ ಬಹಳಷ್ಟು ಮಹತ್ವವನ್ನು ಪಡೆದದ. ಹೆಣ್ಣು ಮಕ್ಕಳು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ನಾಗ ಆರಾಧನೆಗೆ ಈ ಚತುರ್ಥಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯನ್ನು ಆ ದಿನ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ನಾಗದೇವತೆಯನ್ನು ಪೂಜೆ ಮಾಡಿದರೆ ಎಷ್ಟೋ ಸಮಸ್ತ ದೋಷಗಳು ಪರಿಹಾರ ಆಗ್ತದೆ ಅಂಥೇಳಿ. ಇನ್ನು ವಿಶೇಷವಾಗಿ ಆ ದಿನ ಹೆಣ್ಣು ಮಕ್ಕಳು ಉಪವಾಸವನ್ನು ಮಾಡಿ ಹಾಲು ಎರೆದು ನಾಗಪ್ಪನಿಗೆ ಹಾಲನ್ನು ಹಾಕಿ ಬಂದು ಉಳಿದ ಹಾಲಿನಿಂದ ಸ್ವಲ್ಪ ಹಾಲನ್ನು ಇಟ್ಕೊಂಡು ಬರಬೇಕು. ಆ ಹಾಲನ್ನು ಅಣ್ಣ ತಮ್ಮಂದಿರೆ ಬೆನ್ನಿನ ಹುರಿಗೆ ಹಚ್ಚುವಂಥ ಪದ್ಧತಿ ಕೆಲವೊಂದು ಕಡೆ ಅದ. ಅದರಿಂದ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದಾಗ್ತದೆ ಅಂಥೇಳಿ ಈ ಉಪವಾಸವನ್ನು ದೇವಾನುದೇವತೆಗಳು ಕೂಡ ಮಾಡಿದರು ಅನ್ನೋದಕ್ಕೆ. ಅದಕ್ಕಾಗಿ ಈ ಹೆಣ್ಣು ಮಕ್ಕಳು 2 ಮನೆಯನ್ನು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಬೇರೇನೂ ಬೇಕಾಗಿಲ್ಲ. ನಾವು ಮಾಡುವಂಥ ವೃತ್ತಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಅದಕ್ಕಾಗಿ ಈ ಚತುರ್ಥಿ ದಿವಸ, ನಾಗ ಚತುರ್ಥಿ ದಿವಸ ಹೆಣ್ಣು ಮಕ್ಕಳು ಯಥಾಶಕ್ತಿ ಉಪವಾಸ ಅಂದ್ರೇನು ಭಾಳ ಕಟ್ಟ ಉಪವಾಸ ಇರುವುದಿಲ್ಲ. ಅಕ್ಕಿಯನ್ನು ಹುರಿದು ಪಲಾವ್ಗತೆ ಮಾಡಿಕೊಂಡು ತಿನ್ನಬಹುದು. ಹಾಗೆ ಅಕ್ಕಿಯನ್ನು ಬೇಯಿಸಿ ಊಟ ಮಾಡಬಾರ್ದು. ಆ ದಿನ ಚಪಾತಿ ರೊಟ್ಟಿಯನ್ನು ತಿನ್ನಬಾರ್ದು. ಅಂದರೆ ಕಬ್ಬಿಣ ಹಂಚಿನ ಮೇಲೆ ಬೇಯಿಸಿದಂಥ ಪದಾರ್ಥಗಳನ್ನು, ಚಪಾತಿಯನ್ನು ತಿನ್ನಬಾರ್ದು ಅಂಥೇಳಿ ಆ ದಿನ. ಇನ್ನು ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ ಈ ರೀತಿಯಾಗಿ ತಿನ್ನಬಹುದು. ಸಾಮಾನ್ಯವಾಗಿ ಆ ದಿನ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು ಅಂಥೇಳಿ ಹೇಳ್ತಾರೆ. ಯಾಕಂದರೆ ನಾಗದೇವತೆಗಳಿಗೆ ಕರಿದಂಥ ಪದಾರ್ಥಗಳು ಇಷ್ಟ ಇರುವುದಿಲ್ಲ, ಬೇಯಿಸಿದ ಪದಾರ್ಥಗಳನ್ನು ತಿನ್ನೋದು ಒಳ್ಳೆಯದು. ಇನ್ನು ಈ ಚೌತಿ ಪಂಚಮಿ, ಹೆಣ್ಣು ಮಕ್ಕಳು ಚೌತಿ ದಿವಸ ಹಾಲನ್ನು ಹಾಕಿದರೆ ಗಂಡಸರು ಪಂಚಮಿ ದಿವಸ ಹಾಲು ಹಾಕಬೇಕು. ಅಂದರೆ ಚೌತಿ ದಿವಸ ಹೆಣ್ಣು ಮಕ್ಕಳು, ಚವತಿ ಅಂದರೆ ಚತುರ್ಥಿ ತಿಥಿಗೆ ನಾವು ಚೌತಿ ಅಂತ ಹೇಳ್ತೇವೆ, ನಾಗ ಚೌತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ನಾಗ ಚತುರ್ಥಿ ದಿವಸ ಹೆಣ್ಣು ಮಕ್ಕಳು, ಅಂದರೆ ಈ ಸಲ ಯಾವಾಗ ಬಂದದ ಮುಂದೆ ಹೇಳ್ತೀನಿ, ಸಮಯವನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಚತುರ್ಥಿ ದಿನ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಹುತ್ತಕ್ಕೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗೆ ಏನು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ಹೋಗಿ ಹಾಲನ್ನು ಹಾಕಿ ಬಂದರೆ, ಗಂಡಸರು ಪಂಚಮಿ ದಿವಸ ಮನೆಯಲ್ಲಿ ನಾ ಇಟ್ಟಿಲ್ಲ ಆ ರೀತಿ ಇರುವಂಥ ಮಣ್ಣಿನ ನಾಗಪ್ಪನಿಗೆ ಪೂಜೆ ಮಾಡೋದು ವಾಡಿಕೆ. ಅಂದರೆ ಪದ್ಧತಿ, ಶಾಸ್ತ್ರ ಪ್ರಕಾರ ಹೇಳಿದರೆ ಗಂಡಸರು ಮನೆಯಲ್ಲಿ ಮಣ್ಣಿನ ನಾಗಪ್ಪನಿಗೆ ಹಾಲನ್ನು ಹಾಕಿ ಪೂಜೆ ಮಾಡುವಂಥ ಪದ್ಧತಿ. ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೂ ವಿಧಿವಿಧಾನ ಇದೆ. ಯಾಕಂದರೆ ಏನು ತಪ್ಪಿದರೂ ನಾಗದೇವರ ಪೂಜೆಯಲ್ಲಿ ಏನು ತಪ್ಪಾಗಬಾರ್ದು. ಅದಕ್ಕಾಗಿ ನಾನು ಶಾಸ್ತ್ರೋಕ್ತವಾಗಿ ನಿಮಗೆ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ. ಇನ್ನು ಈ ಚೌತಿ ಪಂಚಮಿ ಆಚರಣೆಯಿಂದ ವಿಶೇಷವಾಗಿ ಜಾತಕದಲ್ಲಿರುವಂಥ ರಾಹು ದೋಷಗಳಾಗಿರ್ಬೋದು, ಮಂಗಳ ದೋಷಗಳಾಗಿರ್ಬೋದು, ಎಷ್ಟೋ ದೋಷಗಳಿಂದ ನಾವು ಪರಿಹಾರ ಸಿಗ್ತದೆ ಅನ್ನೋದಕ್ಕೆ ಈ ಹಬ್ಬಗಳ ಆಚರಣೆಯನ್ನು ನಮ್ಮ ಪೂರ್ವಜರು ಹಾಕ್ಕೊಟ್ರು. ಯಾರಿಗೆ ಚರ್ಮ ರೋಗ ಅದ, ಯಾರಿಗೆ ಸರ್ಪದೋಷ ಇರ್ತದೆ, ಈ ಸರ್ಪದೋಷ ಇದ್ದಾಗ ಹೆಚ್ಚಾಗಿ ಚರ್ಮ ರೋಗಗಳು ನಾನಾ ರೀತಿಯಿಂದ ಕಾಡ್ತಿರ್ತದೆ. ಅದಕ್ಕಾಗಿ ಈ ಸರ್ಪದೋಷಗಳು ಇದ್ದವರಂತೂ ಭಯಭಕ್ತಿಯಿಂದ ಚೌತಿ ಪಂಚಮಿ ಆಚರಣೆ ಮಾಡಿ ನೋಡ್ರಿ, ಎಷ್ಟೋ ಜೀವನದಲ್ಲಿ ಒಳ್ಳೆಯದಾಗ್ತದೆ. ಉದ್ಯೋಗ, ಈ ರಾಹು ದೋಷಗಳು, ಸರ್ಪದೋಷಗಳು ನಾನಾ ರೀತಿಯಿಂದ ನಮ್ಮ ಜಾತಕದಲ್ಲಿ ಇದ್ದಾಗ ಬಹಳನೇ ಕಂಟಕವನ್ನು ತಂದು ಕೊಡ್ತದೆ. ಉದ್ಯೋಗದಲ್ಲಂತೂ ಬಹಳನೇ ಕಷ್ಟಪಡ್ತಾರೆ. ಪತಿ ಪತ್ನಿಯರ ಬಾಂಧವ ಚಂದ ಇರೋದಿಲ್ಲ. ಅಷ್ಟೇ ಅಲ್ಲ, ಮನಸ್ಸಿಗೆ ಯಾವಾಗಲೂ ಒಂದು ರೀತಿ ಕಳವಳ ಇರ್ತದೆ. ಏನೋ ಒಂದು ರೀತಿ ಎಲ್ಲ ಸುಖ ಇದ್ದರೂ ಕೂಡ ಏನೋ ಕಳೆದುಕೊಂಡವರಾಗಿ ಇರ್ತಾರೆ. ಈ ರೀತಿ ಒಂದೊಂದು ಯಾವ ಭಾವದಲ್ಲಿ ನಾವು ಗ್ರಹಗಳ ಪ್ರಕಾರ ನೋಡಬೇಕು ಅನ್ನೋದಾದರೆ ಜಾತಕದಲ್ಲಿ ಕುಜದೋಷ, ಸರ್ಪದೋಷ, ಅಪೂರ್ಣ ಕಾಳಸರ್ಪದೋಷ, ಪೂರ್ಣ ಕಾಳಸರ್ಪದೋಷ ಇವೆಲ್ಲ ಏನಿರ್ತಾವಲ್ಲ ಅವು ನಾನಾ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟಗಳನ್ನ ತಂದು ಕೊಡ್ತಿರ್ತಾವೆ. ಇವೆಲ್ಲವನ್ನು ನಾವು
ಪರಿಹಾರ ಮಾಡಿಕೊಂಡು ಬಾಳ್ಕೊಳ್ಬೇಕು ಅಂದರೆ ನಮ್ಮ ಏನು ಪೂರ್ವಜರು ಹಾಕ್ಕೊಟ್ಟಾರಲ್ಲ ಅವನ್ನೆಲ್ಲ ಹಬ್ಬಗಳನ್ನು ಸರಿಯಾಗಿ ಆಚರಣೆ ಮಾಡಬೇಕು. ಈಗ ಎಷ್ಟೋ ಜನರಿಗೆ ಅಕಾಲ ಮರಣ ಕೂಡ ಇರ್ತದೆ. ಈ ರೀತಿಯಾಗಿ ಅವನ್ನೆಲ್ಲ ಪರಿಹಾರಕ್ಕೂ ಕೂಡ ಮಂಗಳ ಗೌರಿ ವ್ರತ, ಮೊನ್ನೆ ಜ್ಯೋತಿ ಭೀಮೇಶ್ವರ ವ್ರತ, ಇಂಥ ವ್ರತಗಳಿಂದ ಪತಿಯ ಆಯುಷ್ಯದಲ್ಲಾಗಿರ್ಬೋದು ಅಥವಾ ಈ ಕೆಲವೊಂದು ಆಚರಣೆಯಿಂದ ಮಕ್ಕಳ ಆಯುಷ್ಯ ಕೂಡ ಒಳ್ಳೆಯದಾಗುವಂಥ ಪದ್ಧತಿಗಳು ಏನು ಹಬ್ಬಗಳನ್ನ ಆಚರಣೆ ಮಾಡ್ತೇವಲ್ಲ ಅದರಿಂದ ನಮ್ಗೆ ಒಳ್ಳೆಯದಾಗ್ತದೆ. ಈಗ ನಾವು ಎಷ್ಟೋ ಜಾತಕವನ್ನು ನೋಡಿದಾಗ ಸರ್ಪದೋಷ ಅಂತ ಹೇಳ್ತೀವಿ. ಸರ್ಪದೋಷ, ಈ ಜನ್ಮದಲ್ಲಿ ನಾನೇನು ಸರ್ಪವನ್ನೇ ಮಾಡಿಲ್ಲ, ಸರ್ಪನೇ ನೋಡಿಲ್ಲ, ಹೊಡೆದಿಲ್ಲ, ನನಗೆ ಯಾಕೆ ದೋಷ ಅಂತ ಬಹಳಷ್ಟು ಮಂದಿ ಕೇಳ್ಬೋದು. ಸರ್ಪದೋಷ ಅಂದರೆ ಪೂರ್ವಜನ್ಮದಲ್ಲಿ ನಾವು ಮಾಡಿದಂಥ ಪೂರ್ವಜನ್ಮದಲ್ಲಿ ನಾವು ಕೇವಲ ಸರ್ಪವನ್ನು ಹೊಡೆದ್ರೆ ಮಾತ್ರೇ ಅಲ್ಲ, ಎಷ್ಟೋ ಸಲ ಗೊತ್ತಿದ್ದು ಗೊತ್ತಿಲ್ಲದೆಯೋ ಹುತ್ತವನ್ನು ತೆಗೆದು ಹಾಕಿರ್ತಾರೆ. ಅಂದರೆ ಜಾಗವನ್ನು ಮನೆ ಕಟ್ಟಬೇಕಾದ್ರೆ ಅಥವಾ ಇನ್ನೇನೋ ಒಂದು ಕಾರಣಕ್ಕೆ. ಸಾಮಾನ್ಯವಾಗಿ ಕಾಡು ರಕ್ಷಕನಾದಂಥ ನಾಗರಾಜ ಕಾಡುಗಳನ್ನು ಕಡಿದು ಈ ಏನು ನಾಡುಗಳನ್ನ ಮಾಡ್ತಾರೆ, ಇದಕ್ಕೂ ಕೂಡ ನಮಗೆ ದೋಷಗಳು ಪ್ರಾಪ್ತಿಯಾಗ್ತದೆ. ಕಾಡುಗಳನ್ನು ಅದರ ಮರಗಿಡಗಳನ್ನು ಕಡಿದಾಗ ಕೂಡ ನಮಗೆ ಸರ್ಪದೋಷಗಳು, ಈ ಏನು ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತೇವಲ್ಲ ಕರ್ಮಗಳು, ಅದಕ್ಕಾಗಿ ಈ ಜನ್ಮದಲ್ಲಿ ಸರ್ಪದೋಷಗಳು ನಾನಾ ರೀತಿಯಿಂದ ಬಂದಿರ್ತದೆ. ಅದನ್ನೆಲ್ಲ ಕಳ್ಕೊಳ್ಬೇಕು ಅಂದರೆ ಈ ಪ್ರತಿ ಹಬ್ಬ ಅಂದರೆ ಪ್ರತಿ ವರ್ಷ ಬರುವಂಥ ಈ ನಾಗ ಚತುರ್ಥಿ ಮತ್ತು ಪಂಚಮಿ ಆಚರಣೆಯನ್ನು ಮಾಡಬೇಕು. ಈ ಚತುರ್ಥಿ ಮತ್ತು ಪಂಚಮಿ ಆಚರಣೆ ವಿಶೇಷವಾಗಿ ನಾಗಗಳಿಗೆ ಶೇಷದೇವರು ಮುಖ್ಯ ನಿಯಾಮಕ ದೇವರು ಅಂತ ಹೇಳ್ತೀವಿ. ಆ ದಿನ ಶೇಷದೇವರ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ಗಂಡಸರು ಮನೆಯಲ್ಲಿ ಮಣ್ಣಿನ ಒಂದು ಪ್ರತಿಮೆಯನ್ನು ಇಟ್ಟು, ಈಗ ನಾನು ಇಟ್ಟೇನೆಲ್ಲ ಆ ರೀತಿ ಇರುವಂಥ ಮಣ್ಣಿನ ಪ್ರತಿಮೆಯನ್ನು ಇಟ್ಟು ಅದರಲ್ಲಿ ಶೇಷದೇವರನ್ನು ಮತ್ತು 7 ನಾಗದೇವತೆಗಳನ್ನು ಕರೆದು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಮಾಡಿದಾಗ ಮನೆಯಲ್ಲಿರುವಂಥ ಎಷ್ಟೋ ಮಕ್ಕಳ ಜಾತಕ ಆಗಿರ್ಬೋದು, ನಿಮ್ಮ ಜಾತಕದಲ್ಲಿ ತಿಳಿಯೋದೋ ಇರುವಂಥ ದೋಷಗಳೆಲ್ಲವೂ ಪರಿಹಾರ ಆಗ್ತದೆ. ಇನ್ನು ಯಾವ ದಿನ ಆಚರಣೆ ಮಾಡಬೇಕು? ಹೆಣ್ಣು ಮಕ್ಕಳು 14ನೇ ತಾರೀಕು ರವಿವಾರ ಉತ್ತರ ನಕ್ಷತ್ರ ಸಿದ್ಧಯೋಗದಲ್ಲಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ. ರವಿವಾರ ಆ ದಿನ ಹೆಣ್ಣು ಮಕ್ಕಳು ರವಿವಾರ ದಿವಸ ಉತ್ತರ ನಕ್ಷತ್ರದಲ್ಲಿ ಹಾಲನ್ನು ಹಾಕಿ ನಾಗದೇವರ ಪೂಜೆಯನ್ನು ಮಾಡಬೇಕು. ಇನ್ನು ಮನೆಯಲ್ಲಿ ಗಂಡಸರು ಮಣ್ಣಿನ ಪ್ರತಿಮೆಯನ್ನು ಇಟ್ಟು ಮನೆಯಲ್ಲಿಯೇ ಸೋಮವಾರ ಹಸ್ತ ನಕ್ಷತ್ರ ಸಾಧ್ಯ ಯೋಗ ಬಹಳಷ್ಟು ಈ ಸಲ ಏನು ನಾಗ ಪಂಚಮಿ ಅದೆಲ್ಲ ಬಹಳಷ್ಟು ವಿಶೇಷ ಯೋಗಗಳಲ್ಲಿ ಪ್ರಾಪ್ತಿಯಾಗ್ತಾ ಇದೆ ನಮಗೆ. ಅದರಲ್ಲೂ ಹಸ್ತ ನಕ್ಷತ್ರ ಸಾಧ್ಯ ಯೋಗ ವಿಶೇಷವಾಗಿ ಸೋಮವಾರ ಪ್ರಾಪ್ತಿಯಾಗಲಿರ್ತದೆ. 17ನೇ ತಾರೀಕು ಸೋಮವಾರ ನಾಗರ ಪಂಚಮಿ ಅಂಥೇಳಿ ಗಂಡಸರು ಹಾಲು ಹಾಕಬೇಕಾಗ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಹೆಣ್ಣು ಮಕ್ಕಳು ಹಾಲು ಹಾಕಿದರೆ ಶ್ರೇಷ್ಠ, ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು, ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ. ರವಿವಾರ ಹೆಣ್ಣು ಮಕ್ಕಳು ಹಾಲನ್ನು ಹಾಕಬೇಕು. ಅಷ್ಟೇ ಅಲ್ಲ, ಗಂಡಸರು ಸೋಮವಾರ ಅಂದರೆ 17ನೇ ತಾರೀಕು ಸೋಮವಾರ ಗಂಡಸರು ಹಾಲನ್ನು ಮನೆಯಲ್ಲಿ ಪೂಜೆ ಮಾಡಿ ನಾಗಪ್ಪನ ಪೂಜೆಯನ್ನು ಮಾಡಿ ಹಾಕಬೇಕಾಗ್ತದೆ. ಈಗ ಅದರ ಮಹತ್ವವನ್ನು ಹೇಳ್ಕೊಟ್ಟಿನಿ ಯಾವ ರೀತಿ ಅಂಥೇಳಿ. ಮುಂದಿನ ವಿಡಿಯೋದಲ್ಲಿ ಸಮಯ ಸಹಿತವಾಗಿ ಪೂಜಾ ಸಂಕಲ್ಪವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.